ಬಿಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಹಲೋ ಹೆಡ್ ಕ್ವಾರ್ಟರ್ಸ್, ಹೌದು, ನಾನಿಲ್ಲಿ ಡಬಲ್ ಡೈಮಂಡ್ಗೆ ಚೆನ್ನಾಗಿ ಸೆಕ್ಯೂರಿಟಿ ಹಾಕಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ. ಓವರ್. ಸರಿ ಜಯರಾಮ, ಇದು ಒರಿಜಿನಲ್ ಡೈಮಂಡ್ ನ ಫೋಟೋ ಆಗಿದೆ. ಒರಿಜಿನಲ್ ಡೈಮಂಡ್ ನ ಎಕ್ಸಿಬಿಷನ್ ದಿವಸ ಇಲ್ಲಿ ತಂದಿಡೋಣ, ಸರಿ ಅಲ್ವಾ? ಇದ್ಯಾರು? ಸೆಕ್ಯೂರಿಟಿ, ಅವ್ರನ್ನ ಒಳಗಡೆ ಬಿಡಿ. ಲಡ್ಡು ಸಿಂಗ್ ಸರ್, ವರ್ಲ್ಡ್ ಅಲ್ಲೇ ಕಾಸ್ಟ್ಲಿ ಡಬಲ್ ಡೈಮಂಡ್ ನ ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಎಲ್ಲಿದೆ ಅದು? ಹೌದು, ಖಂಡಿತ ಪ್ರದರ್ಶನ ಮಾಡ್ತೀವಿ. ಅದಕ್ಕೋಸ್ಕರ ನಾವೀಗ ಸೆಕ್ಯೂರಿಟಿನ ಅರೇಂಜ್ ಮಾಡ್ತಾ ಇದೀವಿ. ಲಡ್ಡು ಸಿಂಗ್ ಸರ್, ನಾವು ಪ್ರೆಸ್ ರಿಪೋರ್ಟರ್, ಟಿವಿ ನ್ಯೂಸ್ ಗೋಸ್ಕರ ನಿಮ್ ಇಂಟರ್ವ್ಯೂ ತಗೊಳ್ಬಹುದು? ಯಾಕಾಗ್ಬಾರ್ದು. ಇಂಟರ್ವ್ಯೂನು ತಗೊಳ್ಳಿ, ಫೋಟೋನು ತಗೊಳ್ಳಿ. ಇದ್ರಲ್ಲೆಲ್ಲ ನಾನು ಎಕ್ಸ್ಪರ್ಟ್ ಇದ್ದೀನಿ. ಉಳಿದ ಕೆಲಸಗಳನ್ನೆಲ್ಲ ಶಿವ ಮಾಡ್ತಾನೆ, ಆದ್ರೆ ಲಡ್ಡು ಸಿಂಗ್ ಅವರು ಕೇವಲ ಇಂಟರ್ವ್ಯೂ ಕೊಡ್ತಾರೆ. ಓಹೋ, ಇವನ್ ಮಾತ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಇವನ್ ಯಾವಾಗ್ಲೂ ಹೀಗೇನೆ ಮಾತಾಡ್ತಿರ್ತಾನೆ. ಚುಪ್, ಬಾಯಿ ಮುಚ್ಕೊಂಡಿರು ಜಯರಾಮ. ಲಡ್ಡು ಸಿಂಗ್ ಸರ್, ನಾವು ಕೇಳಿದೀವಿ ನೀವು ಜಗತ್ನಲ್ಲೇ ಧೈರ್ಯಶಾಲಿ, ಇಂಟೆಲಿಜೆಂಟ್, ಜೀನಿಯಸ್, ಸೂಪರ್ ಜೀನಿಯಸ್, ಲೆವೆಲ್ ಇನ್ಸ್ಪೆಕ್ಟರ್ ಅಂತೆ. ಓಹ್, ನನಗೆ ಅರ್ಥನೇ ಆಗ್ತಾ ಇಲ್ಲ ಏನೇನ್ ಹೇಳಿ ಹೊಗಳ್ಬೇಕು ಅಂತ. ಏನಂತ ನಾನು ಹೇಳಿ? ಲಡ್ಡು ಸಿಂಗ್ ಸರ್, ನಾನ್ ಅನ್ಕೊಳ್ತಾ ಇದ್ದೆ ಡಬಲ್ ಡೈಮಂಡ್ ಜಗತ್ನಲ್ಲೇ ತುಂಬಾನೇ ಕಾಸ್ಟ್ಲಿ ಡೈಮಂಡ್. ಅದನ್ನ ಖಂಡಿತ ಕಳ್ತನ ಮಾಡೋಕೆ ಯಾರಾದ್ರೂ ಟ್ರೈ ಮಾಡ್ತಾರೆ. ನಿಮ್ಮಂತ ಜೀನಿಯಸ್, ಬುದ್ಧಿವಂತ ಮತ್ತೆ ಧೈರ್ಯಶಾಲಿ ಇನ್ಸ್ಪೆಕ್ಟರ್ ಏನೇನ್ ಸೆಕ್ಯೂರಿಟಿ ಮಾಡಿದ್ದೀರಾ? ಪಕ್ಕ ಟೈಟ್ ಸೆಕ್ಯೂರಿಟಿನ ಅರೇಂಜ್ ಮಾಡಿದೀನಿ. ಯಾರೇ ಬಂದು ಆ ಡೈಮಂಡ್ ಹತ್ರ ಕಾಲಿಟ್ರು ಅಲ್ರಾಮ್ ಹೊಡ್ಕೊಳ್ಳುತ್ತೆ. ಮೇಲಿಂದ ಬಂದ್ರು ಕೂಡ ಅಲ್ಲೂ ಕೂಡ ಲೇಸರ್ ನ ಹಾಕಿದೀನಿ. ಗೇಟ್ ಇಂದ ಎಂಟ್ರಿ ಕೊಡೋದಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಆ ಗೇಟ್ ಲಾಕ್ ಅಲ್ಲಿ ನನ್ನ ಫಿಂಗರ್ ಪ್ರಿಂಟ್ ಅನ್ನ ಹಾಕಿದೀನಿ. ವಾವ್, ಇಂಟೆಲಿಜೆಂಟ್, ಸೂಪರ್ ಜೀನಿಯಸ್. ನಿಮ್ ಫಿಂಗರ್ ಪ್ರಿಂಟ್ ತೋರಿಸಿ, ಅದು ಈಸಿ ಇಲ್ಲ ತಾನೆ? ಯಾರಾದ್ರೂ ಕಾಪಿ ಮಾಡ್ಬಿಟ್ರೆ ಹೇಗೆ? ಸಾರ್, ಹಾಗ್ ಮಾಡ್ಬೇಡಿ ಸಾರ್. ಶಿವ, ಯಾರೋ ಒಂದಿಬ್ರು ಹುಡುಗಿರು ಇಂಟರ್ವ್ಯೂ ತಗೊಂಡು ಅವರನ್ನ ಮೇಲೆ ಏರಿಸ್ತಾ ಅವರ ಸೆಕ್ಯೂರಿಟಿಯ ಎಲ್ಲಾ ವಿಷಯಗಳನ್ನು ತಿಳ್ಕೋತಾ ಇದ್ದಾರೆ. ಜೈರಾಮ್ ಸರ್, ನೀವು ಆ ಇಬ್ರು ಹುಡುಗಿರ ಮೇಲೆ ಕಣ್ಣಿಟ್ಟಿರಿ. ನಾನ್ ಬೇಗನೆ ಅಲ್ಲಿ ಬರ್ತೀನಿ, ನೀವು ತೊಂದರೆ ತಗೋಬೇಡಿ. ಓಕೆ ಶಿವ. ಇದನ್ನ ನೋಡಿ. ವಾವ್ ಲಡ್ಡು ಸಿಂಗ್ ಸರ್, ಇದು ತುಂಬಾನೇ ಡಿಫಿಕಲ್ಟ್ ಇದೆ. ಯಾರು ಇದನ್ನ ಕಾಪಿ ಮಾಡೋಕೆ ಆಗಲ್ಲ. You are a true inspector. Thank you, Laddu Singh sir. You are a genius. ಟಿವಿಲಿ ನಿಮ್ಮ ಇಂಟರ್ವ್ಯೂನ ನೋಡ್ಕೊಳ್ಳಿ. ನಾನೀಗ ಹೋಗ್ತಾ ಇದ್ದೀನಿ, ನೀವು ಕೆಳಗಡೆ ಬೀಳಬಹುದು. ಕೆಳಗಡೆ ಬೀಳ್ಬೇಕಾ? ನಾನ್ ಮೇಲೆ ಏನ್ ಮಾಡ್ತಾ ಇದ್ದೀನಿ? ಅಯ್ಯಯ್ಯೋ. ಶಿವ, ಆ ಹುಡುಗಿರು ರೆಡ್ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನ ಹಿಂಬಾಲಿಸಿ ಕಂಡಿಡಿ ಯಾರು ಅಂತ. ಯಾವ್ದೋ ಕಳ್ಳರ್ ಗ್ಯಾಂಗೆ ಇರ್ಬೇಕು ಅವರು. ಓಕೆ ಜಯರಾಮ್ ಸರ್, ಥ್ಯಾಂಕ್ ಯು. ರೇವಾ, ಯಾರೋ ಡಬಲ್ ಡೈಮಂಡ್ ಕದಿಯೋದರ ಪ್ಲಾನ್ ಎತ್ಕೊಂಡು ರೆಡ್ ಕಾರ್ ಅಲ್ಲಿ ಹೋಗ್ತಾ ಇದ್ದಾರೆ. ನೀನು ಆದಿ ಯುಡಿನ ಕರ್ಕೊಂಡು ಬೇಗ ಬಂದ್ಬಿಡು ಎಕ್ಸಿಬಿಷನ್ ಹಾಲ್ ಹತ್ರ. ಓಕೆ ಶಿವ, ಈಗ್ಲೇ ಬರ್ತೀನಿ. ಅಲ್ಲಿ ಹೋಗ್ತಿದೆ ರೆಡ್ ಕಾರ್. ಅದ್ರಲ್ಲೇ ಆ ಹುಡುಗಿರು ಇರ್ತಾರೆ ಅಂತ ಅನ್ಸುತ್ತೆ. ಈ ಮಗುಗೇನ್ ತಲೆ ಕೆಟ್ಟಿದ್ಯಾ? ಏ ಮಗು, ಇಲ್ಲೇನ್ ತಮಾಷೆ ಮಾಡ್ತಾ ಇದೀಯಾ? ಮಗು ಅಂತ ಕರಿಬೇಡಿ ಅಂಕಲ್.
ವೆರಿ ಗುಡ್, ನೀವು ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ ಬಂದಿದ್ದೀರಾ. ಈಗ ಮಶೂರ್ ಸಿಂಗ್ ಇನ್ನೂ ಮಶೂರ್ ಆಗ್ಬಿಡ್ತಾನೆ. ಆ ಟ್ವಿನ್ ಡೈಮಂಡ್ ಅನ್ನ ಇಲ್ಲಿವರೆಗೂ ಯಾರು ಕಳ್ತನ ಮಾಡಿಲ್ಲ. ಆದ್ರೀಗ ಆ ಒಳ್ಳೆ ಕೆಲ್ಸನ ನಾನೀಗ ಶುರು ಮಾಡ್ತೀನಿ. ಹೋಗಿ ಮೊದಲು ಆ ಲಡ್ಡು ಸಿಂಗ್ ನ ಫಿಂಗರ್ ಪ್ರಿಂಟ್ ಇಂಪ್ರೆಷನ್ ನ ತಗೊಳ್ಳಿ. Okay, boss. ನಾವು ಡೈಮಂಡ್ ಎಕ್ಸಿಬಿಷನ್ ನೋಡೋದಕ್ಕೆ ಬಂದಿದ್ದೀವಿ. ಇದು ಯಾವಾಗ ಓಪನ್ ಆಗುತ್ತೆ? ಇವಾಗ ಟೈಮ್ ಆಗಿಲ್ಲ, 1 ಗಂಟೆ ಬಿಟ್ಕೊಂಡ್ ಬನ್ನಿ. 1 ಗಂಟೆ ಹೊತ್ತು ಕಾಯಕ್ಕಾಗಲ್ಲ. ವೇಟ್ ಮಾಡ್ಲೇಬೇಕು. ಹೇಳಿಲ್ವಾ ಕಾಯಕ್ಕಾಗಲ್ಲ ಅಂತ? ಈ ಡೋರ್ ಓಪನ್ ಆಗ್ತಾ ಇಲ್ವಲ್ಲ, ಈಗೇನ್ ಮಾಡೋದು? ಹಲೋ ಅಂಕಲ್, ಆ ಡೋರು ಓಪನ್ ಆಗೋದಿಲ್ಲ ಯಾಕಂದ್ರೆ ನಾವು ಫಿಂಗರ್ ಪ್ರಿಂಟ್ ನ ಚೇಂಜ್ ಮಾಡಿದೀವಿ. ಏ ಮಗು, ಏನ್ ಓದಿರ್ತಾ ಇದೀಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಮಿಷನ್ ಓವರ್, ಹೊರಟ್ಬಿಡಿ. ಮಿಷನ್ ಓವರ್, ಎಲ್ರು ಹೊರಡಿ. ಮಿಷನ್ ಓವರ್ ನ ಅರ್ಥ ಏನು? ಲಡ್ಡು ಸಿಂಗ್ ಸರ್, ಬೇಗ ಡೋರ್ ಓಪನ್ ಮಾಡಿ. ಅಯ್ಯೋ ಶಿವ, ಅವರೆಲ್ಲ ಓಡ್ ಹೋಗ್ಬಿಟ್ರು. ಮತ್ತಿನ್ಯಾಕ್ ಡೋರ್ ಓಪನ್ ಮಾಡ್ಬೇಕು? ಲಡ್ಡು ಸಿಂಗ್ ಸರ್, ನೀವೆಲ್ಲ ಆಮೇಲೆ ಕೇಳಿ. ಈಗ ಡೋರ್ ತೆಗಿರಿ ಬೇಗ. ಆ ಕಳ್ಳ ಮೇಲಿಂದ ರೂಫ್ ಕಡೆಯಿಂದ ಬಂದಿರಬಹುದು. ಶಿವ, ಅವ್ರನ್ನ ಹಿಡ್ದಾಕು, ಇಲ್ಲ ಅಂದ್ರೆ ನಾನು ನಾಶವಾಗಿ ಹೋಗ್ತೀನಿ. ಖಂಡಿತ ಉಳಿಯಲ್ಲ. ಇವನಂತೂ ಗ್ಲೈಡರ್ ಇಂದ ಓಡಾಡ್ತಿದ್ದಾನೆ. ನಂಗನ್ಸುತ್ತೆ ಡೈಮಂಡ್ ಕದ್ದಿರೋದು ಇವನೇ ಅಂತ. ರೇವಾ,
ಕಳ್ಳ ಡೈಮಂಡ್ ತಗೊಂಡು ಗ್ಲೈಡರ್ ಅಲ್ಲಿ ಹೋಗ್ತಾ ಇದ್ದಾನೆ. ನಾನು ಫಾಲೋ ಮಾಡ್ತಿದ್ದೀನಿ, ನೀವೆಲ್ಲರೂ ಬಂದ್ಬಿಡಿ. ಸರಿ ಶಿವ, ನಾವ್ ಈಗ್ಲೇ ಬರ್ತೀವಿ. ಶಿವ, ಅವನು ಆ ಡೈರೆಕ್ಷನ್ ಅಲ್ಲಿ ಹಾರ್ಕೊಂಡು ಹೋದ. ಬೇಗ ಹೋಗು. ನಿಲ್ಲು, ಇಲ್ಲಾಂದ್ರೆ ನಾನು ಶೂಟ್ ಮಾಡ್ಬಿಡ್ತೀನಿ. ನಿಲ್ಲು. ಅಯ್ಯೋ, ಏನ್ ಮಾಡ್ತಾ ಇದೀಯಾ? ನನ್ ಬಿಟ್ಬಿಡು, ಬಿಟ್ಬಿಡು, ನನ್ನ ಬಿಟ್ಬಿಡು. ಬೇಡ 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 ಬೇಡ, ನಾನ್ ಸುಮ್ನೆ ತಮಾಷೆ ಮಾಡ್ದೆ. ನನ್ ಕೈ ಬಿಡ್ಬೇಡ, ಬಿಡ್ಬೇಡ, ದಯವಿಟ್ಟು ಬಿಡ್ಬೇಡ. ಬೇಡ, ದಯವಿಟ್ಟು. ಅರೆ, ನಿಮ್ಮ ಸಹಪಾಠಿಗಳಿಗೆ ಹೇಳೋ ಹಿಂಬಾಲಿಸೋದನ್ನ ಬಿಡೋ ಅಂತ. ಇಲ್ಲ ಅಂದ್ರೆ ನಾನು ನಿನ್ನ ಇಲ್ಲಿಂದಾನೆ ಬಿಟ್ಟು ಬಿಡ್ತೇನೆ. ಓಕೆ ಓಕೆ, ನಾನು ಈಗ್ಲೇ ಹೇಳ್ತೀನಿ. ಶಿವ, ನೀವೆಲ್ಲ ಅಲ್ಲೇ ಇದ್ಬಿಡಿ, ಇಲ್ಲಾಂದ್ರೆ ಇವನು ನನ್ನ ಮೇಲಿಂದ ಬಿಟ್ಬಿಡ್ತಾನೆ. ನಾನು ನದಿ ನೀರಲ್ಲಿ ಬಿದ್ದು ಹೋಗ್ಬಿಡ್ತೀನಿ. ದಯವಿಟ್ಟು ಹಿಂಬಾಲಿಸ್ಬೇಡಿ. ಬೇಡ ಬೇಡ, ಅಯ್ಯೋ ಪ್ಲೀಸ್. ಎಲ್ಲ ಮೋಟರ್ ಸೈಕಲ್ನ ಇಲ್ಲೇ ಬಚ್ಚಿಟ್ಬಿಡಿ. ಎಲ್ಲಿವರೆಗೂ ಕೇಸ್ ತಣ್ಣಗಾಗತ್ತೋ ಅಲ್ಲಿವರೆಗೂ ನಾವು ಹೀಗೆ ಇರ್ಬೇಕು. ಆದ್ರೆ ಬಾಸ್, ನಾವ್ ಎಲ್ಲಿ ಹೋಗೋದು? ಈ ಕಾಡನ್ನು ಹುಡುಕ್ತಾನವನು. ಈ ವಾಲ್ಕೆನೋ ಕೆಳಗಡೆ ಸುರಂಗದ ಒಂದು ಜಾಲ ಇದೆ. ನಾನ್ ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ಆಟ ಆಡ್ತಾ ಇದ್ದೆ. ನಾವೆಲ್ಲ ಇಲ್ಲೇ ಬಚ್ಚಿಟ್ಕೊಳ್ಳೋಣ. ನಮ್ಮನ್ನ ಯಾರು ಅವ್ರು ಹುಡ್ಕೋದಕ್ ಆಗೋದೇ ಇಲ್ಲ. ನಾನಲ್ಲಿ ಒಳಗಡೆ ಎಲ್ಲ ತಯಾರಿಯನ್ನು ಮಾಡಿಟ್ಟಿದ್ದೇನೆ. ಬಾಸ್, ಆ ಹುಡುಗ ಈ ಕಡೆನೆ ಬರ್ತಿದ್ದಾನೆ, ಮತ್ತೆ ಅವ್ರ ಜೊತೆಗಾರರು ಈ ಕಡೆನೆ ಬರ್ತಿದ್ದಾರೆ. ಓಕೆ, ಬೇಗ ಇಲ್ಲಿಂದ ಹೊರಡಿ, ಬೇಗ. ಆ ಕಲ್ಲನ್ನು ಆದಷ್ಟು ಬೇಗ ತಳ್ಳಿ. ಎಲ್ಲಿ ಹೋದ್ರ ಅವರೆಲ್ಲ? ಇಲ್ಲಂತೂ ಯಾರು ಕೂಡ ಇಲ್ಲ. ಈ ಸನ್ ರೇಸ್ ಎಲ್ಲಿಂದ ರಿಫ್ಲೆಕ್ಟ್ ಆಗ್ತಾ ಇದೆ? ಅಯ್ಯೋ ಹಾ, ಇದು 2-3 ಕಡೆಯಿಂದ ತುಂಬಾನೇ ರಿಫ್ಲೆಕ್ಟ್ ಆಗ್ತಾ ಇದೆ. ಏನು ಅಂತ ನೋಡೋಣ. ಅವರ ಮೋಟಾರ್ ಸೈಕಲ್ಗಳು ಇಲ್ಲೇ ಇವೆ. ಹಾಗಾದ್ರೆ ಅವರು ಕೂಡ ಇಲ್ಲೇ ಎಲ್ಲೋ ಹತ್ರದಲ್ಲೇ ಇರ್ತಾರೆ. ಇದರ ಒಳಗಡೆ ಇದ್ದಾರಾ? ಶಿವ, ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ, ಕೆಳಗಿದ್ದಾರೆ. ಓಡಿ ಇಲ್ಲಿಂದ, ಅವರುಗಳು ಬರ್ತಾ ಇದ್ದಾರೆ. ಅವರೆಲ್ಲರೂ ಈ ಕಡೆ ದಾರಿಯಲ್ಲಿ ಹೋಗಿರ್ಬೇಕು. ನಡೀರಿ. ತುಂಬಾ ನಿಧಾನಕ್ಕೆ ಸೈಕಲ್ ಹೊಡ್ಸ್ಕೊಂಡ್ ಬನ್ನಿ. ಯಾರು ಜಾರೋದಿಲ್ಲ. ನಾನು ಮುಂದೆ ಹೋಗ್ತೀನಿ. ಬಾಸ್, ಈ ಜಾಗದಲ್ಲಿ ವಾಲ್ಕೆನೋ ಇದೆ. ವಾಲ್ಕೆನೋ ಹೊರಗಡೆ ಬರ್ತಾ ಇದೆ. ಬ್ಲಾಸ್ಟ್ ಆಗಬಹುದು. ಯೋಚನೆ ಬೇಡ, ನಾವೆಲ್ಲರೂ ಇಲ್ಲೇ ಬಚ್ಚಿಟ್ಕೊಳ್ಳೋಣ. ಅವರೆಲ್ಲ ಹೋಗಾದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ. ಅಂಕಲ್, ಇನ್ನು ಏನ್ ನೋಡ್ತೀರಾ? ಎಲ್ಲ ದಾರಿನೂ ಮುಚ್ಚೋಗಿವೆ. ಈಗ ವಾಲ್ಕೆನೋ ಒಂದೇ ದಾರಿನೇ ಇರೋದು ನಿಮ್ಗೆ. ಓಹೋ, ಇವನು ನೆರಳಿನ ತರ ನಮ್ ಹಿಂದೆನೆ ಇದ್ದಾನೆ. ಈ ಮಗುವನ್ನ ಎತ್ತಿ ಆ ವಾಲ್ಕೆನ ಒಳಗಡೆ ಹಾಕಿ. ನಾನ್ ಹೇಳಿದ್ದೆ ಅಲ್ವಾ, ಮಗು ಅಂತ ಕರಿಬೇಡಿ. ಶಿವ,
ಶಿವ ಅಂತ ನನ್ನ ಹೆಸರು. ಅಯ್ಯೋ ಹೊಡೆದಾಕ್ರೋ ಇವನನ್ನ, ಚೆಚ್ಚ ಹಾಕ್ಬಿಡಿ, ವಾಪಸ್ ಬರಬಾರ್ದು. ದಡ್ಡ, ಆಟ ಆಡೋದನ್ನೆಲ್ಲ ನಿಲ್ಲಿಸ್ಬಿಡು, ಫೈಟ್ ಮಾಡೋ, ಫೈಟ್. ಈ ಡೈಮಂಡ್ ನಾನ್ ಎತ್ತಿದ್ದು, ಇದನ್ನ ಯಾರಿಗೂ ಸಿಗದಿರೋ ಹಾಗೆ ಮಾಡ್ತೀನಿ, ನಿನಗೂ ಕೂಡ. ಧೈರ್ಯ ಇದ್ರೆ ಹೋಗಿದನ್ನ ತಗೊಂಡ್ ಬಾ ನೋಡೋಣ. ನಾನು ಈಗಲೇ ಬರ್ತೀನಿ. ಶಿವ ಹೋಗ್ಬೇಡ, ನಿಂತ್ಕೋ. ಶಿವ ಈ ಕಡೆ ಬಂದ್ಬಿಡು, ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗಬಹುದು. ಇಲ್ಲ, ಡೈಮಂಡ್ ನ ತರ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ನಿಮ್ ಕೆಲ್ಸ ಹೋಗ್ಬಿಡುತ್ತೆ. ಬೇಗ ಹೊರಡಿ, ಇಲ್ಲಾಂದ್ರೆ ನೀವೆಲ್ಲ ತೊಂದರೆ ಸಿಗಾಕೋತೀರಾ. ಇಲ್ಲಿಂದ ಬೇಗ ಹೊರಡಿ ನೀವೆಲ್ಲ. ಶಿವ ವಾಲ್ಕನೋಲ್ ಬಿದ್ದು ಹೋಗ್ತಾನೆ. ಶಿವ ಲಡ್ಡು ಸಿಂಗ್ ಸರ್, ಇದು ತಗೊಳ್ಳಿ ನಿಮ್ಮ ಡಬಲ್ ಡೈಮಂಡ್. ನಿಮ್ಮ ಕೆಲ್ಸನ ಯಾರು ಕಿತ್ಕೊಳಕ್ಕಾಗಲ್ಲ. ಯಾವ ಹುಡುಗ ಜ್ವಾಲಾಮುಖಿ ಹೊಟ್ಟೆಯಿಂದ ಡೈಮಂಡ್ ತಗೊಂಡ್ ಬಂದು ಅವನಿಗೇನೆ ಖ್ಯಾತಿ ಪಡೆಯೋ ಅಂತ ಅವಶ್ಯಕತೆ ಇರೋದು. ನನ್ನಂತ ಒಬ್ಬ ಗುಂಡ ಕಳ್ಳ ಕೇವಲ ಇಷ್ಟು ಮಾತ್ರ ಮಾಡೋದಕ್ ಸಾಧ್ಯ. ಈಗ ನಡೀರಿ ಮಿಸ್ಟರ್ ಸತ್ಯನಾಶ್. ಜೈಲಲ್ಲಿ ಕೂತ್ಕೊಂಡು ಇಡೀ ಜೀವನ ಹಿಟ್ ರುಬ್ಬೋದಕ್ಕೆ ಪ್ಲಾನ್ ಮಾಡುವಂತೆ. Watch India's largest kids library only on Jio Hotstar. Download the app now.